ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 21. ಮಗಳು ಹೊರಟ ಮಾರನೇ ದಿನವೇ ಇಂದಿರಾ ಶಾಸ್ತ್ರಿಗಳ ಮನೆಗೆ ಹೊರಟರು. ಪ್ರೀತಿ ಪ್ರೇಮ ಎಂದು ಹಚ್ಚಿಕೊಂಡಿರುವ ಮಗಳ ಜಾತಕವನ್ನು ತೋರಿಸಿ ಮುಂದುವರೆಸೋಣವೆಂದು. ಅವರಿಗೇನು ಈ ಜಾತಕ ಫಲದಲ್ಲಿ ಅಷ್ಟೇನೂ ನಂಬಿಕೆ ಇಲ್ಲ. ಹಿಂದೊಮ್ಮೆ ತನ್ನ ಅಪ್ಪ ನನ್ನ ಮದುವೆಗೆಂದು ಜಾತಕ ತೋರಿಸಿದಾಗ, ನಿಮ್ಮ ಮಗಳದ್ದು ಅದ್ಭುತ ಜಾತಕ, ಅವಳು ಮುಂದೆ ರಾಣಿಯ ಆಗಿರುತ್ತಾಳೆ ಎಂದದ್ದು ಇವರ ಜೀವನದಲ್ಲಿ ಸುಳ್ಳಾಗಿತ್ತು. ಅಂದಿನಿಂದ ಇಂದಿರಾರವರೇ ಇಂತಹ ವಿಚಾರದಲ್ಲಿ ಅವರ ನಂಬಿಕೆ ಕಡಿಮೆ. ಇವರು ಬಂದಾಗ ಶಾಸ್ತ್ರಿಗಳು ಇನ್ನೂ ಪೂಜೆಯಲ್ಲಿದ್ದರು. ಕಾಯಲೇಬೇಕಾಯಿತು. ಇಲ್ಲಿ ಬನ್ನಿ ಇಂದಿರಾ, ಏನಾದರೂ ಕೇಳೋದಿತ್ತಾ? ಗಂಟೆಯಿಂದ ಕಾಯುತ್ತಾ ಕುಳಿತವಳನ್ನು ಕರೆದು ವಿಚಾರಿಸಿದರು. ಮಗಳ ಜಾತಕ ತೋರಿಸಬೇಕಿತ್ತು. ಹೌದಾ, ಮದುವೆ ಮಾಡ್ತೀಯಾ ಮಗಳಿಗೆ ಈ ವರ್ಷ? ಸರಿಯಾದ ಸಮಯಕ್ಕೆ ಬಂದೆ ನೀನು. ಇಲ್ಲೇ ಬಾ, ಆ ಜಾತಕವನ್ನು ಈ ಅರಿವಾಣದಲ್ಲಿಡು ಎಂದು ಹಿತ್ತಾಳೆಯ ಅರಿವಾಣವನ್ನು ದೇವರ ಮನೆಯ ಬಾಗಿಲಿಂದ ಆಚೆ ಇಟ್ಟರು. ಇಂದಿರಾ ಅದರಲ್ಲಿ ಮಗಳ ಜಾತಕ ಇಟ್ಟರು. ಅಂಬರ ಜಾತಕವನ್ನು ನೋಡಿ, ಒಮ್ಮೆ ಇವಳ ಜಾತಕ ತುಂಬ ಚೆನ್ನಾಗಿದೆ, ಆದರೆ ಮದುವೆಯ ವಿಚಾರದಲ್ಲಿ ದುಡುಕಬೇಡಿ. ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಇವಳಿಗೆ ಮರು ಮದುವೆಯ ಯೋಗವಿದೆ, ಅಂದರೆ ಎರಡನೇ ಮದುವೆಯ ಯೋಗ. ಅದು ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ. ಹೋದ ಮನೆಗೆ ಬೆಳಕಾಗುತ್ತಾಳೆ ಎಂದು ಕನ್ನಡಕ ಬದಿಕಿರಿಸಿ, ಇದಕ್ಕೆಲ್ಲ ಪರಿಹಾರವೂ ಇದೆ, ನೀನೇನು ಚಿಂತಿಸಬೇಡ. ಮದುವೆಯ ಸಮಯದಲ್ಲಿ ಕುಂಭ ವಿವಾಹ ಮಾಡಿಸಿದ್ರಾಯ್ತು, ಈ ದೋಷ ಪರಿಹಾರವಾಗುತ್ತೆ ಎಂದರು. ಇಂದಿರಾಗೆ ಚಿಂತೆಯಾಯಿತು. ಇನ್ನೇನಾದರೂ ಕೇಳಬೇಕೇ? ಇಲ್ಲ ಭಟ್ರೆ, ಇಷ್ಟೇ ಎಂದರು. ಹಾಗಿದ್ರೆ ಕೂತಿರಿ, 5 ನಿಮಿಷ ಬರ್ತೀನಿ. ಒಂದಷ್ಟು ಹುಡುಗನ ಫೋಟೋ ಹಾಗೂ ಜಾತಕಗಳಿವೆ, ನೋಡಿ ಹೋಗಿ, ನಿಮಗೆ ಅನುಕೂಲವಾಗಬಹುದು ಎಂದು ಎದ್ದವರು ನಮಸ್ಕಾರ ಮಾಡಿ ವಸ್ತ್ರವನ್ನು ಬದಲಾಯಿಸಿ ಪಂಚೆ ಶಲ್ಯ ಉಟ್ಟು ಬಂದವರು ಒಂದಷ್ಟು ಹುಡುಗರ ಜಾತಕ ಹಾಗೂ ಫೋಟೋವನ್ನು ಅವಳಿಗೆ ಕೊಟ್ಟು ನೋಡಲು ಹೇಳಿದರು. ಮನಸ್ಸಿನ ನೆಮ್ಮದಿ ಕದಡಿದ್ದರೂ ತೋರಿಸಿಕೊಳ್ಳದೆ ಒಂದೊಂದೇ ಫೋಟೋವನ್ನು ನೋಡುತ್ತಾ ಒಂದು ಫೋಟೋವನ್ನು ಕೈಗೆತ್ತಿಕೊಂಡು ನೋಡುತ್ತಲಿರುವಾಗ, ಬಿಡು ಇಂದಿರಾ, ಈ ಹುಡುಗ ನಿಮಗೆ ಸೆಟ್ ಆಗಲ್ಲ. ಎರಡನೇ ಮದುವೆ ಇವನಿಗೆ. ಒಬ್ಬ ಮಗ ಬೇರೆ ಇದ್ದಾನೆ. ಜೊತೆಗೆ ಈ ಹುಡುಗ ನೀವು ಬಯಸಿದಂತೆ ಸಿಟಿಯಲ್ಲಿ ಇಲ್ಲ, ಹಾಗೂ ಸಾಫ್ಟ್ವೇರ್ ಕೂಡ ಅಲ್ಲ. ಈತ ಸಾಮಾನ್ಯ ಉಪನ್ಯಾಸಕ ಹಾಗೂ ಹಳ್ಳಿಯಲ್ಲಿ ಕೃಷಿ ಮಾಡಿಕೊಂಡು ಇದ್ದಾನೆ ಎಂದು ಆ ಹುಡುಗನ ಬಗ್ಗೆ ವಿವರಿಸಿದಾಗ, ಇಂತಹ ಹುಡುಗನನ್ನು ಈ ಹುಡುಗರ ಮಧ್ಯೆ ಸೇರಿಸಬೇಡಿ, ಇದನ್ನು ಬದಿಗಿಡಿ ಎಂದು ಅದನ್ನು ಬದಿಗೆ ಇಟ್ಟರು. ಯಾಕೋ ಮನ ಮತ್ತಷ್ಟು ಕದಡಿತು. ಅದು ಅಪಶಕುನವೇ. ಮೊದಲ ಬಾರಿ ಹೀಗೆ ಅನಿಸಿದ್ದು. ಮತ್ತೊಂದಿಷ್ಟು ಹುಡುಗರ ಫೋಟೋ ನೋಡಿದರು. ಇಂದಿರಾಗೆ ಯಾರೊಬ್ಬ ಕೂಡ ಇಷ್ಟವಾಗಲಿಲ್ಲ. ಭಟ್ರೆ, ಒಳ್ಳೆಯ ಸಂಬಳ, ಒಳ್ಳೆಯ ಮನೆ, ಹುಡುಗ ನಮ್ಮ ಅಪ್ಪಿಗೆ ಸರಿ ಹೋಗುವ ಆಗಿರಬೇಕು. ಯಾಕಂದರೆ ಅವಳನ್ನು ತುಂಬ ಮುದ್ದಿನಿಂದ ಬೆಳೆಸಿರುವೆ. ಹೆಚ್ಚಾಗಿ ಮುಂದೆ ನನ್ನ ಜವಾಬ್ದಾರಿಯನ್ನು ನೋಡಿಕೊಳ್ಳಬೇಕು. ಅಂತಹ ಹುಡುಗ ಇದ್ದರೆ ಹೇಳಿ ನೋಡೋಣ. ಹುಡುಗಿಗೆ ತಂದೆ ಇಲ್ಲ, ಗಂಡು ದಿಕ್ಕಿಲ್ಲದ ಮನೆ ಎಂದು ತಿಳಿದರೂ ಮದುವೆಗೆ ಒಪ್ಪಿದರೆ ಮಾತ್ರ ಮದುವೆ. ಈ ಮದುವೆಗೆ ಅಪ್ಪಿಯೂ ಇಷ್ಟವೂ ಅಷ್ಟೇ ಮುಖ್ಯ. ಈ ವರ್ಷದ ಅವಳ ಪರೀಕ್ಷೆ ಮುಗಿಯಲಿ, ನಂತರ ನೋಡೋಣ. ಅಲ್ಲಿಯ ತನಕ ಮಗಳ ಜಾತಕ ಯಾರಿಗೂ ಕೊಡಲ್ಲ ಎಂದವರು ಅವರಿಗೆ ಹೇಳಿ ಹೊರಟರು. ಹೊರಟವರಿಗೆ ತಲೆಯಲ್ಲಿ ಮಗಳ ಬಗ್ಗೆ ಚಿಂತೆ. ಮನೆಗೆ ಬಂದು ದೇವರೆದುರು ತುಪ್ಪದ ದೀಪ ಹಚ್ಚಿದಾಗಲೇ ಸಮಾಧಾನವಾಗಿತ್ತು. ವಿಧಿಯೇ ಪರಾಶರನ ಬಗ್ಗೆ ಅವರಿಗೆ ತಿಳಿಯುವಂತೆ ಮಾಡಿದ್ದು. ಮಗಳಿಗೆ ತಿಳಿಯದೇ ಇರುವ ವಿಷಯ ತಾಯಿಗೆ ತಿಳಿದಿತ್ತು. ಇನ್ನು ಮುಂದೆ ಅಂಬರಾಗೆ ದೊಡ್ಡ ಆಘಾತ ಕಾದಿದೆ. ಅದೇ ರೀತಿ ಇಂದಿರಾಗೂ ಕೂಡ. ಮಗಳ ಭವಿಷ್ಯ ತಾಯಿಯ ಕೈಯಲ್ಲಿ, ಆದರೆ ಅವಳ ನಿರ್ಧಾರ ಅವಳ ಕೈಯಲ್ಲಿಯೇ ಇದೆ. ತಾಯಿಗೆ ಮಾತು ಕೊಟ್ಟು ಬಂದು 1 ವಾರ ಅಲ್ಲಿಯೇ ಇದ್ದು ಬಂದವಳಿಗೆ ಮನಸ್ಸಿಗೆ ಜಡತ್ವ ಕವಿದಿತ್ತು. ಅಂದು ಕಾಲೇಜಿಗೆ ಬಂದರೂ ಅವಳದ್ದು ಅನ್ಯ ಮನಸ್ಕತೆಯೇ. ಅಕ್ಕ, ಏನಾಯಿತು? ಏನಾದರೂ ಸಮಸ್ಯೆನಾ? 1 ವಾರ ಕಾಲೇಜಲ್ಲಿ ಕಾಣಲಿಲ್ಲ ನೀನು. ಅವತ್ತು ಯಾಕೆ ಬರಲಿಲ್ಲ? ಅಂಬರಳನ್ನು ನೋಡಿ ತಾರಿಣಿ ಒಂದೇ ಸಮ ಪ್ರಶ್ನೆ ಕೇಳಿದ್ದಳು. ಅವಳ ಪ್ರಶ್ನೆಗೆ ಇವಳ ಕಣ್ಣ ಹನಿಗಳು ಉತ್ತರವಾಯಿತು. ಏನಾಯಿತು? ಇವಳ ಅಮ್ಮಂಗೆ ಹುಷಾರಿರಲಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಗಾಗಿ 1 ವಾರ ತಾಯಿಯ ಜೊತೆಗಿದ್ದು ಬಂದಳು ಎಂದದ್ದು ಬಾಂಧವ್ಯ. ಹೌದಾ ಅಕ್ಕ? ಸಾರಿ. ಈಗ ಹೇಗಿದ್ದಾರೆ ಆಂಟಿ?
ಪರವಾಗಿಲ್ಲ, ಅಲ್ಲಿ ಅವಳು ಒಬ್ಳೆ, ಪಾಪ ಅನಿಸುತ್ತೆ. ಅಂಕಲ್ ಇಲ್ವಾ ಎಂದು ಕೇಳಿದ ತಾರಿಣಿಯ ಪ್ರಶ್ನೆಗೆ ಇಲ್ಲ ಎಂದು ತಲೆ ಆಡಿಸಿದಳು ಅಂಬಿ. ಮತ್ತೆ ಕೆದಕದೆ, ಅಕ್ಕ ನಿನ್ನ ಜೊತೆ ಮಾತಾಡಬೇಕು, ಬರ್ತೀಯಾ ನನ್ನ ಜೊತೆ? ಹ್ಞೂ ನಡಿ. ಏನು ಇತ್ತೀಚೆಗೆ ನೀವಿಬ್ಬರೇ ಮಾತುಕತೆ ಆಡ್ತೀರಾ? ನನ್ನ ನಿಮ್ಮ ಗ್ರೂಪ್ಗೆ ಸೇರಿಸ್ಕೊಳ್ರೇ ಎಂದು ಮುಖ ದುಮ್ಮಿಕಿಸಿ ಕೊಂಡ ಬಾಂಧವ್ಯ ಕಡೆ ನೋಡಿ, ನಿಂಗೆಲ್ಲ ಹೇಳ್ತೀನಿ, ಸ್ವಲ್ಪ ಟೈಮ್ ಅಷ್ಟೇ ಎಂದು ತಾರಿಣಿಯ ಕೈ ಹಿಡಿದು ನಡೆದಳು. ಆದಷ್ಟು ಬೇಗ ಸರ್ ಜೊತೆ ಮಾತಾಡಬೇಕು, ಅಮ್ಮ ಹೇಳಿದ್ಲು. ಆದಷ್ಟು ಈಗ ಅವರ ಜೊತೆ ಮಾತಾಡಿ ಒಪ್ಪಿಗೆ ತಿಳಿದುಕೊಂಡು ಹೇಳು ಅಂತ. ಈಗ ನಮ್ಮಿಬ್ಬರ ಮದುವೆ ಮಾಡಿಸ್ತಾರೆ, ಆದರೆ ಅಮ್ಮಂಗೆ ಅವರು ಒಪ್ಪಿಗೆ ಆಗಿಲ್ಲ ಅಂದರೆ ಈ ಮದುವೆ ನಡೆಯಲ್ವಂತೆ. ಕಣ್ಣೀರು ತುಂಬಿಕೊಂಡು ಹೇಳಿದವಳು ಹೇಗೆ ಸಮಾಧಾನಿಸಬೇಕೆಂದು ತಿಳಿಯಲಿಲ್ಲ. ಚಿಂತಿಸಬೇಡ ಅಕ್ಕ, ಎಲ್ಲ ಸರಿಯಾಗುತ್ತೆ. ಮೊದಲು ಅಣ್ಣ ನಿನ್ನನ್ನು ಒಪ್ಪಲಿ, ಮುಖ್ಯವಾಗಿ ನೀನು ಅವನನ್ನು ಸಂಪೂರ್ಣವಾಗಿ ಒಪ್ಪಬೇಕು. ಮುಂದೊಂದು ದಿನ ಈತನನ್ನು ಮದುವೆ ಆಗಬಾರ್ದಿತ್ತು ಎಂಬ ಭಾವನೆ ನಿನ್ನ ಮನಸ್ಸಲ್ಲಿ ಮೂಡಬಾರ್ದಲ್ಲ. ಹಾಗಾಗಿ ಮೊನ್ನೆ ನಿನ್ನನ್ನು ಅಲ್ಲಿ ಬರ ಹೇಳಿದ್ದಾಗಿತ್ತು. ಕೆಲವೊಂದು ಸತ್ಯವನ್ನು ನೀನು ತಿಳಿದುಕೊಂಡು ಅರಗಿಸಿಕೊಳ್ಬೇಕು, ನಂತರ ಮದುವೆಯ ಬಗ್ಗೆ ನಿರ್ಧಾರ ಮಾಡು. ನಾನು ನಿನಗೆ ಹೇಳುವಷ್ಟು ದೊಡ್ಡವಳಲ್ಲ ಅಕ್ಕ, ಆದರೆ ಇದು ನನ್ನ ಅನಿಸಿಕೆ. ಚಿಕ್ಕವಳಾದಾಗ್ಲಿಂದಲೂ ಅಣ್ಣನನ್ನು ನೋಡಿಕೊಂಡೆ, ಅವನ ಆದರ್ಶಗಳನ್ನು ಬೆಳೆಸಿಕೊಂಡು ಬೆಳೆದಿದ್ದೇನೆ. ಆತ ತುಂಬ ಒಳ್ಳೆಯವನು ಎಂದವಳು. ಇವತ್ತು ಕಾಲೇಜು ಮುಗಿದ ಮೇಲೆ ನನ್ನೊಡನೆ ಬರ್ತೀಯಾ ನಮ್ಮನೆಗೆ? ನಿನ್ನ ಕನಸುಗಳು ಏನು ಎಂಬುದು ನನಗೆ ಗೊತ್ತಿಲ್ಲ, ಆದರೆ ಅಣ್ಣ ಹಾಗೂ ಅಣ್ಣನ ಮನೆಯವರ ಬಗ್ಗೆ ನೀನು ತಿಳಿದುಕೊಳ್ಳಲೇಬೇಕು. ಬರ್ತೀಯಾ ಎಂದಳು. ತಾರಿಣಿಗೆ ನಿಜಕ್ಕೂ ಇಬ್ಬರ ಜೀವನ ಹಾಳಾಗುವುದು ಇಷ್ಟವಿಲ್ಲ. ಅಂಬರ ಅವನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡೇ ಮುಂದುವರಿಯಬೇಕೆಂಬುದು ಅವಳ ಇಚ್ಛೆ. ಅಷ್ಟು ಇಂಪಾರ್ಟೆಂಟಾ ಮನೆಗೆ ಬರುವಷ್ಟು? ಈಗಾಗಲೇ ತಾಯಿಯ ಅನಾರೋಗ್ಯದಿಂದ ನೊಂದವಳಿಗೆ ಮುಂದೆ ಇನ್ನೇನು ಕಾದಿದೆಯೋ ಎಂಬ ಕಳವಳ. ಹಾಗೆ ಅನ್ಕೋ, ಆದರೆ ಬಾ, ನಿನ್ನನ್ನು ಅಣ್ಣನ ಮನೆಗೆ ಕರ್ಕೊಂಡೋಗ್ತೀನಿ ಎಂಬ ತಾರಿಣಿಯ ಮಾತು ಕೇಳಿದವಳಿಗೆ ಹೃದಯ ಬಡಿತ ಒಂದೇ ಸಮನೆ ತೀವ್ರಗತಿಯಲ್ಲಿ ಏರಿತು. ಅಯ್ಯೋ ಬೇಡ, ನನಗೆ ಭಯ ಆಗುತ್ತೆ. ಅಲ್ಲಿಗೆ ಹೋಗುವುದನ್ನು ನೆನೆಸಿಕೊಂಡವಳ ಹಣೆಯ ಮೇಲೆ ಆಗಲೇ ಸ್ವೇದ ಬಿಂದುಗಳು ತನ್ನ ಅಸ್ತಿತ್ವ ಸ್ಥಾಪಿಸಿಯಾಗಿತ್ತು. ಅಣ್ಣನ ಪ್ರೀತಿ ಮಾಡ್ತೀನಿ ಅಂತೀಯ? ಅವನು ಸಿಕ್ತಿದ್ರೆ ಸಾಯ್ತೀನಿ ಅಂತೀಯ? ಮತ್ತೆ ಅವನ ಮನೆಗೆ ಬರೋಕೆ ಯಾಕೆ ಇಷ್ಟು ಭಯ? ನೀನು ಕೇವಲ ಅವನನ್ನು ಕಾಲೇಜಲ್ಲಿ ನೋಡಿದ್ದೀಯಾ ಅಷ್ಟೇ, ಆದರೆ ಅವನ ಮನೆಯವರ ಬಗ್ಗೆ ತಿಳಿಯಬೇಕಲ್ವಾ, ಹಾಗಾಗಿ ಹೇಳಿದ್ದು. ಆಯಿತು ಬರ್ತೀನಿ, ನನ್ನ ರೂಮಿಗೆ ಹೋಗಿ ಓನರ್ ಆಂಟಿಗೆ ಹೇಳಿ ಆಮೇಲೆ ನಿಮ್ಮ ಮನೆಗೆ ಹೋಗೋಣ. ಸರಿಯಾಗಿದ್ದರೆ ನಿನ್ನ ಮೊಬೈಲ್ ಕೊಡ್ತೀಯಾ? ಅಪ್ಪಂಗೆ ಕರೆ ಮಾಡಿ ಹೇಳ್ತೀನಿ ಬರೋಕೆ ತಡ ಆಗುತ್ತೆ ಅಂತ ಎಂದವಳು ತನ್ನ ತಂದೆಗೆ ಕರೆ ಮಾಡಿ ತನ್ನ ಗೆಳತಿಯನ್ನು ಕರೆತರುತ್ತಿರುವುದಾಗಿ ಹೇಳಿ ಕರೆ ತುಂಡರಿಸಿದ್ದಳು. ಅಕ್ಕ, ಕ್ಲಾಸ್ ಮುಗಿಸಿ ಸಿಗೋಣ, ಬಾಯ್ ಎಂದವಳು ದಿಕ್ಕು ಬದಲಾಯಿಸಿದರೆ ಅಂಬರಾಗೆ ಮುಂದೇನು ಎಂಬ ಚಿಂತೆ. ಅಪ್ಪ ಗಣೇಶ, ದಯವಿಟ್ಟು ಆ ಮನೆಯಲ್ಲಿ ನನಗೆ ಆಘಾತವಾಗುವಂತಹ ಘಟನೆಗಳು ನಡೆಯದಿರಲಿ. ಈ ಹುಡುಗಿ ಬೇರೆ ಪದೇ ಪದೇ ಅಣ್ಣನ ಬಗ್ಗೆ ನೀನು ತಿಳ್ಕೋಬೇಕು ಅಂತ ಹೇಳಿದಾಗಲೆಲ್ಲ ಮನಸ್ಸು ಏನನ್ನೋ ಶಂಕಿಸುತ್ತಿದೆ. ಅಪ್ಪ ಗಣೇಶ, ಎಲ್ಲ ಸರಿಯಾದರೆ ನಿನ್ನ ಸನ್ನಿಧಾನಕ್ಕೆ ಬಂದು ಸಂಕಷ್ಟಿಯ ದಿನ 108 ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಎಂದು ಆಗಲೇ ಅವಳ ಮುಗ್ಧ ಮನಸ್ಸು ತನ್ನ ಆರಾಧ್ಯ ದೈವ ಗಣೇಶನಲ್ಲಿ ಮೊರೆ ಇಟ್ಟಾಗಿತ್ತು. ಇಂದಿನಿಂದ ಕಳ್ಳ ಹೆಜ್ಜೆ ಇಟ್ಟು ಬಂದ ವಿಶ್ವ ಬಟ್ಟೆ ಮಡುಚಿಡುತ್ತಿದ್ದ ಮಡದಿಯ ನಡುವು ತಪ್ಪಿದರು. ಪತಿಯ ಆಕಸ್ಮಿಕ ರೀತಿಗೆ ತಬ್ಬಿಬ್ಬಾಗಿ ಬೆಚ್ಚಿದ ಸರಿತಾ, ಇದೇನು ನಿಮ್ಮ ಕುಚೇಷ್ಟೆ, ಭಯ ಬೀಳಿಸಿದ್ರಿ ಎಂದು ತನ್ನ ಕೈಯಲ್ಲಿರುವ ಬಟ್ಟೆಯನ್ನು ಗಂಡನ ಕಡೆಗೆ ಎಸೆದಿದ್ದರು. ಇಷ್ಟ್ಯಾಕೆ ಕೋಪ ಸರು, ಸಮಾಧಾನ ಎನ್ನುತ್ತಾ ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟಾಗ ಉಸಿ ಮುನಿಸು ತೋರಿ, ಏನಾಗಿದೆ ನಿಮಗೆ? ವಯಸ್ಸು ನೆನಪಿದೆ ತಾನೇ? ಒಳ್ಳೆ ತರುಣನ ಆಗಾಡ್ತೀರಾ. ಮೊಮ್ಮಗನ ಕಂಡರೂ ನಿಮ್ಮ ಹುಡುಗಾಟ ನಿಲ್ದು. ವಯಸ್ಸು ದೇಹಕ್ಕೆ ಕಣೆ, ಮನಸ್ಸಿಗಲ್ಲ. ಯಾವಾಗಲೂ ಖುಷಿಯಾಗಿರಬೇಕು ಎಂಬುದು ನನ್ನ ಜಾಯಮಾನ. ಆಯಿತು, ಈಗ ಹೇಳಿ, ನೀವೇನು ಮಾತನಾಡಲು ಬಂದಿದ್ದು? ಗಂಡ ಪೀಠಿಕೆಗೆ ಅರ್ಥವಾಗಿತ್ತು. ಆಗೆಲ್ಲ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಬರುವವರಲ್ಲ ಅವರು. ಏನಾದರೂ ಮಾತನಾಡುವುದು ಇದ್ದರೆ ಮಾತ್ರ ಹೀಗೆ ಬರುವುದು. ಅರುಂಧತಿ ಬೆಂಗಳೂರು ಏರ್ಪೋರ್ಟ್ ತಲುಪಿದ್ಲಂತೆ, ಈಗ ತಾನೇ ಕಾಲ್ ಮಾಡಿದ್ಲು. ಅದೇ ಚಿಂತೆ. ನಾಳೆಯಿಂದ ಈ ಮನೆಯಲ್ಲಿ ಶಾಂತಿ ನೆಮ್ಮದಿ
ನೆಲೆಸಿರುತ್ತೋ ಇಲ್ವೋ ಎಂಬ ಭಯ. ಆದರೆ ಸರು, ನಿಂಗೊಂದು ಮಾತು ಹೇಳ್ತೀನಿ. ಅವಳು ಏನೇ ಅಂದರೂ ತೆಪ್ಪಗೆ ಬಾಯಿ ಮುಚ್ಕೊಂಡಿರೋ ಅಭ್ಯಾಸ ಬಿಟ್ಬಿಡು. ನೀನು ಈಗಿದ್ದೇ ಅವಳು ಹಚ್ಚಿಕೊಂಡಿದ್ದು. ಅವಳಿಗೆ ಉತ್ತರ ಕೊಡುವುದನ್ನು ಅಭ್ಯಾಸ ಮಾಡ್ಕೊ. ಮತ್ತೆ ಪಾಪುನ ಸ್ವಲ್ಪ ಜಾಸ್ತಿ ನಿಗಾ ಇಟ್ಟು ನೋಡ್ಕೊ. ಇಷ್ಟೇನಾ? ಅಲ್ಲ, ಮತ್ತೆ ಅವಳು ನೇಸರಳನ್ನು ಪರಾಶರನಿಗೆ ತಂದುಕೊಳ್ಳುವ ವಿಚಾರ ಮಾತನಾಡಿದರೆ ಮಗುಗೆ ಅವಳು ಇಷ್ಟ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ. ಸಂಜೆ ಎಲ್ರಿಗೂ ಪಲಾವು, ರಾಯ್ತ ಮತ್ತು ಮೆಣಸಿನ ಬಜ್ಜಿ, ಅದರ ಜೊತೆಗೆ ಸಿಹಿಗೆ ಜಾಮೂನು ಮಾಡೋಣ. ಬಂದು ನನಗೆ ತರಕಾರಿ ಹಚ್ಚಿಕೊಡಿ. ಮತ್ತು ಜಾಮೂನು ಫ್ರೈ ಮಾಡೋಕ್ಕೆ ಬನ್ನಿ. ಸಂಜೆ ಕಡಿಮೆ ಅಂದರೂ ನಾವೇ 15 ಜನ ಆಗ್ತೀವಿ ಎಂದರು. ಪತಿಗೆ ಅಡಿಗೆ ಮನೆಗೆ ಎಂದರೆ ಬಹಳ ದೂರ ಎಂದು ಅರಿವಿದ್ದರು. ಹೀಗೆ ಹೇಳಿದ್ದರು. ನಾನೊಂದು ಹೇಳಿದರೆ ನೀನೊಂದು ಹೇಳ್ತೀಯಾ? ಏನಾಗಿದೆ ನಿನಗೆ? ಏನಾಗಿದೆ ಎಂದರೆ ಅರುಂಧತಿ ಬರ್ತಾಳೆ ಅಂತ ನಮ್ಮ ಇಂದಿನ ಖುಷಿನ ಬಲಿ ಕೊಡೋಕ್ಕಾಗುತ್ತಾ? ಅವಳು ಬರ್ತಾಳೆ, ಅದು ಫಿಕ್ಸ್. ಇಂದಲ್ಲ ನಾಳೆ ಬರಲೇಬೇಕು. ನಮ್ಮನ್ನು ಬಿಟ್ಟರೆ ಅವಳಿಗೆ ಮತ್ಯಾರೂ ಇಲ್ಲ. ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ನೇಸರಾಳಿಗೆ ಒಳ್ಳೆಯ ಸಂಬಂಧ ನಾವೇ ಉಟ್ಕೋಣ. ಚಿಂತೆ ಬಿಟ್ಟು ಆರಾಮಾಗಿರಿ ಎಂದು ತನ್ನ ಕೆಲಸಕ್ಕೆ ಹೋದರೆ, ನನ್ನ ಹೆಂಡ್ತಿಗೆ ಇನ್ನೂ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ಲ. ದೇವರೇ ನೀನೇ ಕಾಪಾಡು ಎಂದು ಕೈ ಮೇಲೆ ಮಾಡಿ ಹೇಳಿ ಹೆಂಡತಿಯ ಹಿಂದೆ ನಡೆದರು. ಮುಂದುವರೆಯುವುದು. ಅಂಬರಾಗೆ ಪರಾಶರನ ಮನೆಯಲ್ಲಿ ಒಂದು ದೊಡ್ಡ ಸತ್ಯ ತಿಳಿಯಲಿದೆ. ಆ ಸತ್ಯ ತಿಳಿದ ಅಂಬರ ಮುಂದಿನ ನಡೆ ಏನು ಎಂದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.